ನಾವು ಕಾಶಿಯಲ್ಲಿ ಮಾಡುವಂಥ ಒಂದು ಸುಂದರವಾದ ಆಚರಣೆ ಅಂದರೆ ಗಂಗಾರತಿ ಅಂತ ಹೇಳಿ. ಸೊ ನಾವೀಗ ಗಂಗಾರತಿ ಕೊಟ್ಟೇವಿ, ಅದೀಗ ಆಲ್ರೆಡಿ ಸ್ಟಾರ್ಟ್ ಆಗಿರ್ತೈತಿ. ಅಟ್ಲೀಸ್ಟ್ ದೂರಿಂದ ಬಂದ ಅಥವಾ ಅಂದ್ರೆ ಅರ್ಧಕ್ಕಿಂತ ಬಂದ ಹೆಂಗೆ ಮಾಡ್ತಾರಂತ ಹೇಳಿ ನೋಡ್ಕೊಂಡು ಆಲ್ರೆಡಿ ಒಂದಿಷ್ಟು ಮಂದಿ ಇಲ್ಲಿ ನೋಡ್ಯಾರ. ನಾವು ನಾಳೆ ಒಂದಿನ ಇಲ್ಲೇ ಸ್ಟೇ ಮಾಡಿ ನಾಳೆ ಸಂಜೆ ಮುಂದೆ ಗಂಗಾರತಿಯನ್ನು ಕಂಪ್ಲೀಟ್ ಆಗಿ ನೋಡಿ ಕಣ್ತುಂಬಿಸ್ಕೊಂಡು ಹೋಗೋ ಪ್ಲ್ಯಾನ್ ಐತಿ. ಸೊ ಹಾಗಾಗಿ ಇವತ್ತು ಎಷ್ಟು ಆಗುತ್ತಲ್ಲ ಅಷ್ಟೆಲ್ಲ ಅಡ್ಡಾಡಿ ಬರೋಣಂತ ಬರ್ರಿ. ಸೊ ಈಗ ಹೊಂಟತ್ ನೋಡ್ರಿ ಗಂಗಾರತಿ ನೋಡಾಕ. ಆ್ಯಂಡ್ ಕಾಶಿಯ ಬೀದಿಗಳಲ್ಲಿ ಅಡ್ಡಾಡಿ ಪೂರ್ವಕ್ಷಕನ ಕಾಣೋದನ್ನು ಕಾಶಿಯ ಬೀದಿಗಳಲ್ಲಿ ಅಡ್ಡಾಡಿ ಗಂಗಾರತಿಯನ್ನು ನೋಡ್ಕೊಂಡು ಬರೋಣಂತ ಬರ್ರಿ. ಇದು ಐತೆ ನೋಡ್ರಿಪ್ಪ ಇಲ್ಲಿ ಕಾಶಿ ಒಳಗೆ. ಕಾಶಿಯ ಒಂದು ಏರಿಯಾ ಇದೆ, ಯಾವ ಏರಿಯಾ ಅಂತ ಗೊತ್ತಿಲ್ಲ, ಸಿಟಿ ಹೊಟ್ಟಿದೆ. ಅಲ್ಲಿ ಕೂಡ ಒಂದು ಬಾಂಗ್ ಅಂತೇಳಿ ಹೇಳತ್ತಲ್ಲ, ಬಾಂಗ್ ಆಯ್ತು ಐ ಥಿಂಕ್ ಅಲ್ಲ, ಇಟ್ಸ್ ನಶಾ ವಸ್ತು ಅದ. ಸೊ ಅದನ್ನ ಕಾಶಿಗೆ ಬಂದಾಗ ಟೇಸ್ಟ್ ಮಾಡೇ ಮಾಡ್ತಾರೆ ಎಲ್ಲರೂ. ಸೊ ಅಣ್ಣಗಳು ಟೇಸ್ಟ್ ಮಾಡಕ್ಕಂತ ಹೊಂಟ್ರೆ ಅದರಿಂದ ಏನು ಸೈಡ್ ಎಫೆಕ್ಟ್ಸ್ ಆಗಲಿ ಹಿಂಗೇನಿಲ್ಲ. ಅದಕ್ಕೆ ಶಿವಣ್ಣ ಪ್ರಸಾದ ಅಂತೇಳಿ ಅದನ್ನ ಎಲ್ಲರೂ ಸ್ವೀಕಾರ ಮಾಡ್ತಾರೆ. ಇಲ್ಲಿಗೆ ಬಂದಂಥವ್ರು ಬಾಂಗ್ ಕುಡಿಯಾಕ ಹೊಂಟಾರ್ರಿಪ್ಪ ಇಲ್ಲಿ. ಇಷ್ಟ ಮಟ್ಟ ಏನೈತಲ್ರಿ ಅಲ್ಲಿ ನಿಮಗೆ ತೋರಿಸಿದೆ ಎಷ್ಟು ಮಂದಿ ಇತ್ತ ಅಂತ ಹೇಳಿ. ಇಲ್ಲಿ ನೋಡ್ರಿ, ಇಲ್ಲಿ ಯಾರು ಮಂದಿನೇ ಇಲ್ಲ. ಇಲ್ಲೇ ಒಂದು ಸ್ವಲ್ಪ ಹಿಂಗೆ ಬಂದು ಹಿಂಗೆ ಹೋದ್ರೆ ಇಲ್ಲಿ ಯಾರು ಮಂದಿನೇ ಇಲ್ಲ, ಆರಾಮ್ಸೆ ಹೋಗ್ಬೋದು. ಅಲ್ಲಿ ತಿಕ್ಕಾಡ್ಕೊಂತ ಹೊಂಟ್ರ ಹಂಗ ಉಸಿರಾಡ್ಲಂಗ. ಅಲ್ಲಿ ಇಲ್ಲಿ ಯಾಕೆ ಇಷ್ಟ ಮಟ್ಟ ಗದ್ಲಿತ್ತಪ್ಪ ಅಂತಂದ್ರೆ ನಾ ಆಗಲೇ ಹೇಳಿದ್ನೆಲ್ಲ ಗಂಗಾರತಿ ಹೊಂಟೇವ ಅಂತಂತೇಳಿ. ಸೊ ಗಂಗಾರತಿ ಮುಗಿಸ್ಕೊಂಡ ಎಲ್ಲರೂ ಹೊಳಿ ಹೋಗುವಾಗ ಈ ನಮನಿ ಆತಿಲ್ಲೇ ಗದ್ಲ. ಗಂಗಾರತಿ ಮಾಡಿದಂಥ ಜಾಗ ನೋಡ್ರಿ ಇದು ನಾನು ಇನ್ಸ್ಟಾ ರೀಲ್ಸ್ ಒಳಗೆ ಯೂಟ್ಯೂಬ್ ಒಳಗೆ ಭಾಳ ನೋಡ್ತಿದ್ದೆ. ಸೊ ನಾಳೆ ನಾವು ಒಂದಿನ ಇಲ್ಲೇ ವಸ್ತಿ ಇರ್ತೀವಿ. ನಾಳೆ ವಸ್ತಿ ಇದ್ದಾಗ ನಾಳೆ ಸಂಜೆ ಮುಂದೆ ಬಂದು ಹೆಂಗೆ ಮಾಡ್ತಾರೋ ಗಂಗಾರತಿ ಅಂತ ಹೇಳಿ ಕಣ್ ತುಂಬಿಸ್ಕೊಂಡು ಹೋಗ್ತೀವಿ. ಸೊ ಇವತ್ತು ಮಾತ್ರ ಮುಗಿದ್ಮೇಲೆ ಬಂದೀವಿ. ಇನ್ನು ಬೇರೆ ಇನ್ನೂ ಇಲ್ಲೂ ಒಂದ ಕಡೆ ಅಷ್ಟ ಮಾಡಂಗಿಲ್ಲ, ಅಲ್ಲಲ್ಲಿ ಏಕ ಮಾಡ್ತಾರಂತ. ಇದು ಮೇನ್ ಅಂತ ನೋಡ್ರಿಪ್ಪ, ಗಂಗಾ ಸೇವಾ ನಿಧಿ. ಎಲ್ಲ ಕಡೆ ಅಲ್ಲ ಇಲ್ಲೊಂದೇನೋ ಐತ್ ನೋಡ್ರಿಪ್ಪ. ಐ ಥಿಂಕ್ ಇದು ಲೈಟ್ ಹೌಸ್ ಅಂತಾರಲ್ಲ ಅದಾಗಿರ್ಬೋದು. ಇದು ಲೈಟ್ ಹೌಸ್. ಅಯ್ಯೋ ನನ್ನ ಕೈಗೆ ಬಂದ ಬಿಡುತ್ತೆ. ಇದುವೇ ಗಂಗಾ ನದಿ. A few minutes later. ಇದು ಐತಲ್ರಿಪ್ಪ, ಇಲ್ಲಲ್ರಿ ಫ್ರೆಂಡ್ಸ್, ಇದು ಐತಲ್ರಿಪ್ಪ ಮಣಿಕರ್ಣಿಕಾ ಘಾಟ್ ಅಂತೇಳಿ. ಫ್ರೆಂಡ್ಸ್ ಇದು ಐತಲ್ರಿಪ್ಪ ಮಣಿಕರ್ಣಿಕಾ ಘಾಟ್ ಅಂತೇಳಿ. ಸೊ ಇಲ್ಲೇ ಬಾಡಿಗಳನ್ನ ಸುಡ್ತಾರ. ಮತ್ತೆ ಇಲ್ಲಿ ಅಣ್ಣ ಇಲ್ಲಿ ಮತ್ತೆ ಸ್ಪೆಷಲ್ ಅಣ್ಣ ಏನ್ ಮತ್ತಿಲ್ಲಿ ಸ್ಪೆಷಲ್? ಇಲ್ಲೇ ಟೆಂಪಲ್ ಐತಿ, ಸೊ ಅದೇನ್ ಕಾಣುತ್ತಲ್ಲ ಅದು ಗಂಗಾ ನದಿ. ಇನ್ನ ಬಾಡಿ ಸುಡುದಿಲ್ಲ ಇಲ್ಲೆಲ್ಲೋ ಐತಂತ, ಅಣ್ಣ ತೋರಿಸ್ತಾನಂತ. ನಮ್ಮ ಅಣ್ಣಗಳು ಇಲ್ಲಿ ನಿಂತಾರ. ಸ್ಟೇಟ್ಯೂನ್ ಆಗಿರ್ರಿ ಅಣ್ಣ. ಇಲ್ಲಾರಣ್ಣ ಫ್ರೆಂಡ್ಸ್ ಇದು ಐತಲ್ರಿಪ್ಪ, ಇದು ವಿಸಿಟ್ ಇನ್ನಂತ. ಸೊ ಇದೊಂದು ಒಂಥರ ಓಲ್ಡ್ ಕೋಟೆ ತರ ಐತಿ. ಇದನ್ನ ಹೊಸ ಕಟ್ಟಾರಣ್ಣ ಅದನ್ನ ಅಣ್ಣ. ಇದು ನಾವು ಮಾಡಿದ್ರ. ಸೊ ಇದು ಹೊಸ ಕಟ್ಟಾರಣ್ಣ ಇದನ್ನ. ಅಲ್ಲಲ್ಲ ಲಾಸ್ಟ್ ಟೈಮ್ ಬಂದಾಗ ಓಪನ್ ಐತಿದ. ಇದನ್ನೇನೋ ಹೊಸ ಕಟ್ಟಾರ ನೋಡ್ರಿಪ್ಪ, ಹೊಸ ಕಟ್ಟಾರಂತ. ಭಾರಿ ಗಿಚ್ಚಾಗೈತ್ರಿ. ನಮ್ಮ ಮೊದ್ಲಿಕ್ಕೆ ಹೆಂಗಿತ್ತು ಏನಪ್ಪ ಬಹುಶಃ ಅದು. ಇಲ್ಲಿಂದ ಗಂಗಾ ನದಿ ಹಿಂಗ ಮುಂದೆ. ಅಲ್ಲಿ ನಮ್ದು ಕ್ಯಾಮ್ರಾ ಒಂದು ಸರಿ ಇಲ್ಲ, ಅದ್ರಾಗ ನಾನು ಮಾಡಿ ತೋರ್ಸಕತ್ತೇನಿ. ಇದು ಬಾಡಿನ ಬೆಂಕಿ ಹಚ್ತಾರಲ್ಲ ಅದರದ್ದು ನೋಡಿ, ಅಲ್ಲಿ ಹೊಂಟೇವಿ.
ಶವಾಗಾರ ಥರ ಮಸ್ತಾಗತ್ತ ಅಂತಂದ್ರೆ ಭಾರಿ ಅಂದ್ರೆ ಭಾರಿ ಮಸ್ತಾಗೈತೆ ರೀ. ಇಲ್ಲಿ ನಿಂತ್ಕೊಂಡು ಗಂಗಾ ನದಿ ನೋಡಕ್ಕೆ ಎಷ್ಟು ಮಸ್ತ್ ಕಾಣತ್ ಅಂದ್ರೆ ಫ್ರೆಂಡ್ಸ್, ಭಾರಿ ಮಸ್ತ್ ಕಾಣತೈತಿ. ಈ ಕಲ್ಕಿ ಮೂವಿ ಒಳಗೆ ಒಂದಿಷ್ಟು ಸೀನ್ ಬಂದಾವ, ಆ ಸೀನ್ ನನಗೆ ಇಲ್ಲಿ ಭಾಳ ಚೆನ್ನಾಗಿ ನೆನಪಾಗತ್ತವ. ಆ್ಯಂಡ್ ಇದು ಈ ಥರ ಗಂಗಾ ನದಿ ಇಲ್ಲಿ ಪಾಳೆ ಕಚ್ಚಿ ಇನ್ನು ಔಟ್ ಆಗತ್ತಾರ. ನಾವಿಲ್ಲಿ ಕುಂತ್ಕೊಂಡು ವ್ಲಾಗ್ ಮಾಡತ್ತೆ ಇಷ್ಟ. ಫ್ರೆಂಡ್ಸ್, ಇದು ನೋಡಕ್ಕೆ ಎಷ್ಟು ಮಸ್ತ್ ಆಗೈತಪ್ಪ ಅಂದ್ರೆ ರೀ, ಭಾರಿ ಅಂದ್ರೆ ಭಾರಿ ಮಸ್ತ್ ಆಗೈತಿ. ಹೊಸ್ತಾಗಿ ಮಾಡ್ಯಾರ ಅಂತಂದೇನೋ ಕಾರಿಡಾರ್, ಮಸ್ತ್ ಆಗೈತೆ ನೋಡ್ರಿ. ಆ್ಯಂಡ್ ಇಲ್ಲಿಂದ ಈ ಗಂಗಾ ನದಿ ನೋಡಕ್ಕೆ ಭಾಳ ಅಂದ್ರೆ ಭಾಳ ಖುಷಿ ಅನ್ಸಕತ್ತೈತೆ ರೀ. ಇಟ್ಸ್ ಫೀಲಿಂಗ್ ವೆರಿ ನೈಸ್. ನಮ್ಮ ಅಣ್ಣ ಹೊಲ್ದ ಅಲ್ಲಿ ಕುಂತ ನೋಡ್ರಿ ಸಾಲ್ಕ, ಅಲ್ಲಿ ಕುಂತಾರಿದೆ. ನಾವೊಬ್ಬ ಇಲ್ಲಿ ವಿಡಿಯೋ ಮಾಡತ್ತೀನಿ. ಓ ಗಾಡ್, ಏನಪ್ಪ ಇದು. The next day. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಈಸ್ ಯುವರ್ ವಿಶ್ವ ಫ್ರಮ್ ಧಾರವಾಡ ವ್ಲಾಗ್ಸ್. ಸೊ ಬರ್ರಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ. ಇವತ್ತು ನೋಡ್ರಿಪ್ಪ ಡೇ 4 ಐ ಥಿಂಕ್. ತಾರೀಕು ಇವತ್ತು 7 ಫೆಬ್ರವರಿ 7 ಇವತ್ತು. ಸೊ ಈಗ ಲವರ್ಸ್ ವೀಕ್ ಸ್ಟಾರ್ಟ್ ಆಗತ್ತಲ್ಲ ಇವತ್ತು. ಜಸ್ಟ್ ರಿಮೆಂಬರ್ ದಟ್. ಮತ್ತು ಈಗ ಎದ್ದು ಭಾವತ್ತಾಗೈತಿ. ಎದ್ದು ರಾತ್ರಿ ಒಂದು ಇನ್ಸಿಡೆಂಟ್ ಆಯ್ತು. ಆ ಇನ್ಸಿಡೆಂಟ್ ಶೇರ್ ಮಾಡ್ಕೊಳ್ಳೇ ಬೇಡ ಅಂತ ಅನ್ಸಾಕತ್ತೈತಿ. ಇಟ್ಸ್ ಲಿಟಲ್ ಆಕ್ವರ್ಡ್ ಸಿಚುವೇಶನ್ ನನಗೆ. ಸೊ ಹಂಗಾಗಿ ಈಗ ಮೊದ್ಲಿಗೆ ಅದೆಲ್ಲ ಹೋಗ್ಲಿಗ ಮೊದ್ಲಿಗೆ ಬ್ರಷ್ ಮಾಡಬೇಕು, ಬ್ರಷ್ ಮಾಡಿದ್ಮೇಲೆ ನಾಷ್ಟ ಮಾಡಬೇಕು, ನಾಷ್ಟ ಮಾಡಿದ್ಮೇಲೆ ನಾವು ಹೋಗ್ಬೇಕು ನೋಡ್ರಿ ಮತ್ತೊಳ್ಳೆ ಕಾಶಿ ವಿಶ್ವನಾಥನ ದರ್ಶನ ಮಾಡಕ್ಕಂತ ಅಂತೇಳಿ. ಸೊ ನನ್ನ ಕ್ಯಾಮ್ರಾ ಕ್ವಾಲಿಟಿ ಏನು ಬರಾಕ್ತದೆ ಗೊತ್ತಿಲ್ಲ. ಪಟ ಹಲ್ ತಿಕ್ಕಿ ನಾಷ್ಟ ಮಾಡುವಾಗ ಸಿಗ್ತಾನೆ ಸ್ಟೇಟ್ ಔಟ್ ಆಗಿರ್ರಿ. ಈಗ ನಾವು ಅದೇವಿ ಜಂಗಮವಾಡಿ ಮಠ. ರಾತ್ರಿ ಮತ್ತೆ ಯಾವುದೇ ಕಂಟೆಂಟ್ ಯಾವುದೇ ಆಗಲಿಲ್ಲ, ಓನ್ಲಿ ಬಿಕಾಸ್ ಆಫ್ ದಟ್ ಸಿಚುವೇಶನ್ ವಿಚ್ ಐ ಹ್ಯಾಡ್ ಎಸ್ಟರ್ಡೇ ನೈಟ್. ಸೊ ಹಂಗಾಗಿ ನಿಮ್ಗೆ ಅದನ್ನು ಶೇರ್ ಮಾಡ್ಕೋಬೋದು ಮುಂದೆ ಸ್ಟೇಟ್ ಔಟ್ ಆಗಿದ್ರಿ ಅಲ್ಲಿ ತನಕ. ಆ್ಯಂಡ್ ಈಗ ಬರ್ರಿ ಮೊದ್ಲಕ್ಕೆ ಬ್ರಷ್ ಗಿಶ್ ಮಾಡಿಕೊಂಡು ನಾಷ್ಟ ಮಾಡಕ್ಕೆ ಹೋಗೋಣ. ಫ್ರೆಂಡ್ಸ್, ಅವತ್ತೇನಂತಲ್ರಿಪ್ಪ, ನಾನು ಮತ್ತೊಳ್ಳಿ ಇನ್ನೊಬ್ರನ್ನಾರು ಕಾಶಿ ವಿಶ್ವನಾಥನ ದರ್ಶನಕ್ಕೆ ಹೋದೀವಿ. ನಮ್ಮ ಉಳ್ಕಿದ್ದ ಅಣ್ಣಗಳು ಏನೈತಲ್ಲ, ನಾವು ಆಲ್ರೆಡಿ ಒಂದು ಸಲ ಬಂದು ಹೋಗಿ ನೋಡೇವಿ, ವಿಶ್ವನಾಥ ದರ್ಶನ ಮಾಡ್ಕೊಂಡೇವಿ. ಸೊ ನೀವು ಹೋಗಿ ಬರ್ರಿ, ನಾವು ಸಾರನಾಥಕ್ಕೆ ಹೋಗಿ ಬರ್ತೇವೆ ಅಂತೇಳಿ ಅವರು ಸಾರನಾಥಕ್ಕೆ ಹೋಗಿ ಬಂದ್ರೆ ಹೋಗಿದ್ರೆ. ಸೊ ನಾ ಒಬ್ಬ ಅಣ್ಣ ಹೇಳಿದ್ದೆ ಅಲ್ಲಿ ಏನೇನು ಇರುತ್ತಲ್ಲ ಮೇನ್ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಬರ್ರಿ ಅಂತೇಳಿ. ಸೊ ಈಗ ಆ ವಿಡಿಯೋಗಳು ನಿಮ್ಮ ಜೋಡಿ ಶೇರ್ ಮಾಡ್ಕೊಳಕತ್ತಾನೆ. ಸೊ ನಾಳೆ ಬ್ಲಾಗ್ ಒಳಗೆ ನಾ ಕಾಶಿ ವಿಶ್ವನಾಥನ ದರ್ಶನಕ್ಕೆ ಹೋಗಿದ್ದನ್ನು ಶೇರ್ ಮಾಡ್ಕೊತಾನಂದ. ಸೊ ಇದು ಯಾಕೆ ವಿಡಿಯೋಕ್ಕೆ ನಾನು ಧ್ವನಿ ಕೊಡಕತ್ತನಪ್ಪ ಅಂತಂದ್ರೆ, ರಾತ್ರಿ ಹೊತ್ತೇನತ್ತಲ್ರಿ, ಅಂದ್ರೆ ಈ ದಿವಸದ ಹಿಂದಿನ ದಿನ ಐತಲ್ರಿ, ನಾ ಏನು ಬಾಂಗ್ ಮೂಡ್ ಅಂತೇಳಿ ಏನೋ ಒಂದು ಕೆಳಗೆ ಹಾಕಿದ್ದಿಲ್ಲ ಟ್ಯಾಗ್ಲೈನೆ. ಸೊ ಬಾಂಗ್ ಅಥವಾ ಭಾಂಗ್ ಅಂತೇಳಿ ಅಲ್ಲಿ ಸಿಗ್ತೈತಿ. ಅದನ್ನು ನಾನು ಟ್ರೈ ಮಾಡಿದ್ದೆ. ಈ ನಮ್ಮ ಅಣ್ಣಗಳು ಅಷ್ಟೂ ಅದನ್ನು ಆಲ್ರೆಡಿ ಅವ್ರಿಗೆ ಒಂದು ಸಲ ಅನುಭವ ಆಗಿತ್ತಂದ್ರೆ. ಸೊ ಈ ಸಲನೂ ನನಗೆ ಅದು ಹೆಂಗೆ ಅನುಭವ ಆಗುತ್ತೆ, ಅದು ಏನಿರ್ಬೋದು, ಆ ವಸ್ತು ಏನಿರ್ಬೋದು, ಅದು ಶಿವನ ಪ್ರಸಾದ ಅಂತೇಳಿ ಸೇವನೆ ಮಾಡ್ತಾರೆ, ಅದು ಏನಿರ್ಬೋದು, ಅದರದ್ದು ಅನುಭವ ಹೆಂಗಿರುತ್ತೆ ಅಂತೇಳಿ ಜಸ್ಟ್ ನೋಡೋಣ ಅಂತೇಳಿ ಟ್ರೈ ಮಾಡಿದೆ. ಬಟ್ ಅದು ಇಟ್ಸ್ ನೆಕ್ಸ್ಟ್ ಲೆವೆಲ್ಲ. ಅಂದ್ರೆ ನಾನು ನಿಮಗೆ ಅದನ್ನು ಬಾಂಗನ್ನು ಟ್ರೈ ಮಾಡಿರಿ, ಕಾಶಿಗೆ ಬಂದಾಗ ಒಮ್ಮೆ ಇದನ್ನು ನೀವು ತಗೋರಿ, ಅಂದ್ರೆ ಅದನ್ನು ನೀವು ಸೇವನೆ ಮಾಡಿರಿ ಅಂತೇಳಿ ನಾನು ನಿಮಗೆ ಸಜೆಷನ್ ಕೊಡಕತ್ತಿಲ್ಲ. ಫಸ್ಟ್ ಟೈಮ್ ಯಾರು ಮಾಡಿದ್ರೆ ದಯವಿಟ್ಟು ಅದನ್ನು ಮಾಡಕ್ಕೆ ಹೋಗ್ಬೇಡ್ರಿ. ಆಲ್ರೆಡಿ ಅನುಭವ ಇದ್ರೆ ಅಂದರೆ ಸೀರೆ ಪಾರೆ ಕೊಡೋದು ನಶಾ ಅನುಭವ ಇತ್ತಪ್ಪ ಅಂದ್ರೆ ಇಟ್ಸ್ ಗುಡ್. ಬಟ್ ನನಗೆ ನಶಾ ಅಂತನೂ ವಸ್ತು ಏನಂತಾರೆ ಅದಕ್ಕೆ, ಆ ಥಿಂಗ್ ಏನೈತಲ್ಲ, ಅದು ನನಗೆ ಭಾಳ ಹೊಸ. ಅದು ಮತ್ತು ನಶಾ ಅಂತಾರಲ್ಲ, ಅದ್ರ ಅನುಭವ ಏನೂ ಗೊತ್ತಿಲ್ಲ. ಆದರೆ ಇದು ಬಾಂಗ್ ಅಂತ ಅನ್ನೋದು ನೆಕ್ಸ್ಟ್ ಲೆವೆಲ್ ಅಂತ, ಅಂದರೆ ಈ ನಶಾ ಅನ್ನೋದಕ್ಕಿಂತ ಜಾಸ್ತಿ ಅಂತ. ಸೊ ನನಗಂತೂ ಅವತ್ತು ನಾನು ಸತ್ನಂತ ಮಾಡಿದ್ದೆ ಆ್ಯಕ್ಚುಲಿ. ಸೊ ಇನ್ನೂ ಜಾಸ್ತಿ ಶೇರ್ ಮಾಡ್ಕೋತಾನಂತ ಇದೆಲ್ಲ ಲಾಗ್ ಬಂದಾದ್ಮೇಲೆ. ನಶಾದ ನೆಕ್ಸ್ಟ್ ಲೆವೆಲ್ ಇದೆ ಬಾಂಗ್. ನಾ ಎಲ್ಲಿ ಸಾವಿನ ಸಮೀಪನ ಹೋಗಿ ಬಂದುಬಿಟ್ಟೆ. ಆತ್ಮ ಪರಮಾತ್ಮ ಸಮ್ಮಿಲನ ಅಂತಾರಲ್ಲ, ಹಾಗೆಲ್ಲ ಆಗಿಬಿಟ್ಟಿತ್ತು ನನಗೆ. ಅವತ್ತನ್ನು ಸಾಯ್ತಾನಂತ ಮಾಡಿದ್ದೆ ಆ್ಯಕ್ಚುಲಿ. ಅಷ್ಟು ಜಾಸ್ತಿ ಆಗ್ಬಿಟ್ಟಿತ್ತು ನನಗದು. ಡೋಸ್ ಏನು ಕಡಿಮೆ ಇತ್ತು ಕರೆ, ಆದರೆ ನನಗದು ಫಸ್ಟ್ ಟೈಮಲ್ಲ. ಸೊ ನಾನು ಐ ವಾಸ್ ಇನ್ ಕೋಮಾ ಅಂತಲ್ಲ, ಒಂಥರ ತೆಲಿಗಿಲೆಲ್ಲ ದಿಮ್ ಹೊಡೋದು, ಏನು ಆಗತ್ತೈತೆ ಅಂತೇಳಿ ಲಕ್ಷಣ ಆಗೋದ್ಲು, ಏನು ಅದು ಐ ಕ್ಯಾಂಟ್ ಎಕ್ಸ್ಪ್ಲೇನ್ ಇಟ್ ಇನ್ ವರ್ಡ್ಸ್. ಸೊ ವಿಶ್ವ ಇನ್ನೊಮ್ಮೆ ಕಾಶಿಗೆ ಹೋದ್ರೆ ಅದನ್ನು
ಟ್ರೈ ಮಾಡ್ತೀನಪ್ಪ ಅಂತೇಳಿ ನೀವು ಕೇಳಿದ್ರೆ ನಂದು ನೆಕ್ಸ್ಟ್ ಆನ್ಸರ್ ಏನಿರ್ತದಪ್ಪ, ನಂದು ನೆಕ್ಸ್ಟ್ ಸೆಕೆಂಡ್ ಆನ್ಸರ್ ಏನಿರ್ತದಪ್ಪ ಅಂದ್ರೆ ನೋ ಅಂತೇಳಿ ಅಂತಿರ್ತೈತಿ. ಯಾಕಂದ್ರೆ ಅದು ನನಗೆ ಸಾಧ್ಯ ಇಲ್ಲ. ನಂಗೆ ಜೀವನದಾಗ ನಾನು ಅಡಿಕೆ ಉಳ್ಸೋಕೆ ಹಾಕೊಳ್ಳಂತವ ಆ ನಶಾದ ನೆಕ್ಸ್ಟ್ ಲೆವೆಲ್ ಅದು ಬಾಂಗ್, ಅದನ್ನು ಸೇವನೆ ಮಾಡಿ ದೊಡ್ಡ ತಪ್ಪು ಮಾಡಿಬಿಟ್ಟು ಅಂತೇಳಿ ನಂಗೆ ಭಾಳ ಫೀಲ್ ಆಗುತ್ತೆ ಅವತ್ತು. ಸೊ ಇದು ಹುಚ್ಚು ನಂಗೆ ಏನರ ಅಷ್ಟು ಮಾಡಕತ್ತಾರ ಅಂತೇಳಿ ಮಾಡಕ್ಕೆ ಹೋದ್ರೆ ಹಿಂಗಾಕತ್ತೆ ನೋಡ್ರಿ, ನನಗೆ ಆದ ಅನುಭವ ಆಕತಿ. ಸೊ ನೋಡ್ಕೊತ ಬಂದ್ರೆ ಅಂತ ಅನ್ಕೊಂಡೇ ಇನ್ನೇನು ಇತ್ತು ಇಲ್ಲ ಅಂತೇಳಿ ನನ್ನ ಬಾಂಗದ ಏನು ಆ ಅನುಭವ ಐತಲ್ಲ ಅದನ್ನು ಇನ್ನೊಮ್ಮೆ ಶೇರ್ ಮಾಡ್ಕೋತಾನಂತೆ. ಸೊ ಇವತ್ತಿಗೆ ಸಾಕಂತೇಳಿ ಅಂತ ಅನಿಸ್ತೈತಿ. ನೆಕ್ಸ್ಟ್ ಮ್ಯೂಸಿಕ್ ಹಾಕ್ತಾನಂತೆ ಅಥವಾ ಮಾತಾಡ್ಕೊತಾರೆ ಎಲ್ಲ ಮುಗಿಸ್ತಾನಂತೆ. ಸೊ ನೋಡಿ ಸಪೋರ್ಟ್ ಮಾಡಿರಿ. ನಾನೆಂಗ ಮಾಡಲಿ ಮನಗನ್ನೆ ಬಣ್ಣನೆಯ ಪ್ರೀತಿಯ ಮುಸುಕಲಿ ಮನವಾಕತ್ತ ನನ್ನಾಕಿಯ ಲಘು ಮೋಗದ ಬಿಳಿ ಮೋಗದ ಚೆಲ್ಮೋಗದ ಚೆನ್ನೆ ತಿಳಿ ನೀರ ತೆರ ಮನದ ಕಾಕತ್ತಳಲ್ಲ ನನ್ನೆ ಬೇಸತ್ತು ನಾಕು ತೀರಲು ಕತ್ತತ್ತಿ ಮುತ್ತಿಕ್ಕೂ ಒಳಲು ಕೆಲ ಕಾಲನ ಕಾಣದಿರೆ ಕನಕ ಕಳೆದಂತೆ ಹುಡುಕುವಳು ನಾ ಮುತ್ತಿಸಲು ತಪ್ಪಿದರೆ ಮೈದೋಳದಿ ಓಡುವಳು ನಾ ಮಾತನಾಡದೆ ಸುಮ್ಮನಿರೆ ಮನದಲ್ಲೇ ಮರುಗುವಳು ನಾನೆಂಗ ಮಾಡಲಿ ಮನದನ್ನೇ ಬಣ್ಣನೆಯ ಪ್ರೀತಿಯ ಮುಸುಕಲಿ ಮನವಾಕತ್ತ ನನ್ನಾಕಿಯ ನಗು ಮೋಗದ ಬಿಳಿ ಮೋಗದ ಚೆಲ್ಮೋಗದ ಚೆನ್ನೆ ತಿಳಿ ನೀರ ತೆರ ಮನದ ಕಾಕತ್ತಳಲ್ಲ ನನ್ನೆ ಬೇಸತ್ತು ನಾಕು ತೀರಲು ಕತ್ತತ್ತಿ ಮುತ್ತಿತ್ತು ಅಳಲು ಕೆಲ ಕಾಲನ ಕಾಣದಿರೆ ಕನಕ ಕಳೆದಂತೆ ಹುಡುಕುವಳು ನಾ ಮುತ್ತಿಸಲು ತಪ್ಪಿದರೆ ಮೈದೋಳದಿ ಓಡುವಳು ನಾ ಮಾತನಾಡದೆ ಸುಮ್ಮನಿರೆ ಮನದಲ್ಲೇ ಮರುಗುವಳು ನಾ ಮುತ್ತಿಸಲು ತಪ್ಪಿದರೆ ನಾ ಮುತ್ತಿಸಲು ತಪ್ಪಿದರೆ ಮೈದೋಡವಿ ಓಡುವಳು ನಾ ಮಾತನಾಡದೆ ಸುಮ್ಮನಿರೆ ಮನದಲ್ಲೇ ಮರುಗುವಳು.